ಹಾಯ್ ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸಂಜೆಲಿಂದ ಲಾಗ್ಸ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸನಿ ನಾನು ಎಲ್ಲರೂ ಸೇರಿ ಮಾಡಿ ಮೇಲೆ ಬಂದಿದ್ದೀವಿ. ಎಲ್ಲಿ ಬಂದಿದ್ದೀವಿ ಸನಿ? ನೋಡ್ತಿರ್ಬೋದು ನೋಡಿ ನಮ್ಮ ಮೇಲ್ಗಡೆ ಹೆಂಗಿದೆ. ಸ್ವಲ್ಪ ಹುಷಾರಿಲ್ಲ, ಅದಕ್ಕೆ ಮುಖ ಹಿಂಗಾಗ್ಬಿಟ್ಟದ. ಎಷ್ಟೊಂದು ಮನೆ ಅಲ್ವಾ? ನಾನು ಅದು ತಗೊಳ್ಳ, ನಾನಿದು ತಗೋಬೇಕಂತ. ಓಕೆ, ಸನಿನ್ ಕರ್ಕೊಂಡೋಗಿ ಸ್ವಲ್ಪ ಹೊತ್ತು ಮೇಲ್ಗಡೆ ಆಟ ಆಡಿಸಿ ನಾವು ವಾಕ್ ಮಾಡಿದ್ದಾಯ್ತು ನೋಡಿ. ಹಾಗೆ ಕೆಳಗಡೆ ಬಂದೆ ಅಲ್ವಾ, ಇನ್ನೂ ಸ್ವಲ್ಪ ಟೈಮ್ ಇತ್ತು, ಹಂಗಾಗಿ ಸ್ಯಾರಿನ ಬ್ಲೌಸ್ ಸ್ಟಿಚಿಂಗ್ ಕೊಡೋದೆಲ್ಲ ಇತ್ತಲ್ವಾ, ಅದಂತೆ ಎಷ್ಟೆಷ್ಟು ಸ್ಟಿಚಿಂಗ್ ಎಲ್ಲ ಕೊಡಬೇಕು ಅಂತೇಳಿ ಎಲ್ಲನೂ ತೆಗ್ದಿಟ್ಕೊತಾ ಇದ್ದೆ ನೋಡಿ. ಸಡನ್ಲಿ ಹಾಗೆ ತೊಗೊಂಡೋಗಿ ಕೊಡೋಕ್ಕಾಗಲ್ಲಲ್ವ, ಮೊದಲಿಗೆ ಪ್ಲಾನಿಂಗ್ ಅಂತ ಹಾಕ್ಕೋಬೇಕಾಗುತ್ತೆ. ಯಾವ ಥರ ಸ್ಟಿಚ್ ಮಾಡಬೇಕು, ಏನಿಲ್ಲ, ಎಷ್ಟು ಬ್ಲೌಸ್ ಇದ್ದಾವೆ, ಎಷ್ಟು ಸ್ಯಾರೀಸ್ ಇದ್ದಾವೆ, ಕಟ್ ಮಾಡಬೇಕಾ ಬೇಡವಾ ಅಂತ ಅದೆಲ್ಲ ನೋಡ್ಕೊತಾ ಇದ್ದೆ ನೋಡಿ. ನನಗೆ ಈ ಥರ ಮುಂಚೆನೇ ಸಡನ್ನಾಗಿ ಚೀಲದಾಗ ತುಂಬ್ಕೊಂಡು ಹೋಗಿ ನನಗೆ ಈ ಥರ ಕೊಟ್ಟರೆ ನನಗೆ ಅಲ್ಲೋ ಕನ್ಫ್ಯೂಸ್ ಆಗಿಬಿಡುತ್ತೆ. ಹಾಗಾಗಿ ನಾನು ಮೊದಲೇ ನೋಡ್ಕೊತೀನಿ ಸ್ಯಾರಿಗೆ ಬ್ಲೌಸ್ ಇದ್ದಾವಾ ಇಲ್ವಾ, ಎಷ್ಟು ಮೀಟರಲ್ಲಿದ್ದಾವೆ, ಅದಕ್ಕೆ ಎಕ್ಸ್ಟ್ರಾ ಪೀಸ್ ಬೇಕಾಗುತ್ತಾ ಅಥವಾ ಲೈನಿಂಗ್ ಬೇಕಾಗುತ್ತಾ, ನಾನು ಈ ಥರ ಎಲ್ಲನೂ ನೋಡಿಕೊಂಡು ನೆಕ್ಸ್ಟ್ ಸ್ಟಿಚ್ ಮಾಡಲ್ಲಿ ಹೋಗಿ ಕೊಟ್ಟು ಬರ್ತೀನಿ ನೋಡಿ. ಹಾಗಾಗಿ ನೋಡ್ತಾ ಇದ್ದೆ, 3 ಸ್ಮೂತ್ ಸಿಲ್ಕ್ ಇದ್ವು, 2 ಪಾರ್ಟಿ ವೇರ್ ಸ್ಯಾರೀಸ್ ಇದ್ವು. ನೋಡ್ತಿರ್ಬೋದು, ಸ್ಯಾರಿ ಕಾಂಬಿನೇಷನ್ ಮಾತ್ರ ನನಗಂತೂ ತುಂಬಾ ಇಷ್ಟ ಆಗಿದ್ದಾವೆ. ಒಂಥರ ಕ್ರೀಮು ಆ್ಯಂಡ್ ಗ್ರೀನ್ ಕಾಂಬಿನೇಷನ್ನು ಮತ್ತು ಕ್ರೀಮ್ ಪರ್ಪಲ್ ಕಾಂಬಿನೇಷನ್, ಒಂದು ಆರೆಂಜ್ ಕಾಂಬಿನೇಷನ್ನಲ್ಲಿದ್ದಾವೆ. ಆಮೇಲೆ ನಾರ್ಮಲ್ ಪಾರ್ಟಿ ವೇರು ಲೈಟ್ ಪಿಂಕ್ ಕಲರಲ್ಲಿ ಒಂದಿದೆ, ಇನ್ನೊಂದು ಒಂಥರ ಕಲರು, ಅದು ಅಷ್ಟೊಂದು ನನಗೆ ಗೊತ್ತಾಗ್ತಾ ಇಲ್ಲ, ಆ ಕಲರಲ್ಲಿ ಒಂದು ಸ್ಯಾರಿ ಇದೆ. ನೋಡೋಕೆ ಮಾತ್ರ ತುಂಬಾ ಚೆನ್ನಾಗಿದ್ದಾವೆ. ಟೋಟಲ್ 5 ಸೀರೆನ ನಾನು ಹೋಗಿ ಸ್ಟಿಚ್ಗೆ ಹಾಕಿ ಬರಬೇಕು. ಇವಾಗ ನೆಕ್ಸ್ಟ್ ನಾನು ನಮ್ಮ ಹಸ್ಬೆಂಡ್ ಗಾಸರಿ ಥರ ಕೇಳಿದೆ, ತೊಗೊಂಡು ಬಂದಿದ್ರು. ಹಂಗಾಗಿ ಅದನ್ನೆಲ್ಲ ತೆಗ್ದಿಟ್ಬಿಡಮಂತೇಳಿ ತೆಗ್ದಿಡ್ತಾ ಇದ್ದೀನಿ ನೋಡಿ. ನಾನು ಎಷ್ಟು ಬೇಕು ಅಷ್ಟೇ ತರಿಸ್ಕೊಳ್ಳೋದು, ಜಾಸ್ತಿ ಏನು ತರಿಸ್ಕೊಳಕ್ಕೆ ಹೋಗಲ್ಲ. ಮಂತ್ಲಿ ತರಿಸ್ಕೊಂಡಿರ್ತೀನಲ್ವ, ಅದರಲ್ಲೇ ಮಿಕ್ಕಿದೆ. ನನಗೆ 1 ಮಂತು ಕಿರಾಣಿ ತರಿಸಿದ್ರೆ ಅದೇ ನನಗೆ 2 ಮಂತ್ಸ್ ಆಗೋಗುತ್ತೆ. ಯಾಕಂದರೆ ನಾನು ಆಲ್ಮೋಸ್ಟ್ ಅಲ್ಲಿ ಜಾಸ್ತಿ ಸ್ವಲ್ಪ ಹೊರಗಡೆ ತಿರುಗಾಡೋದ್ರಿಂದ ಇದು ಮಧ್ಯದಲ್ಲಿ ಏನಾದರೂ ಖಾಲಿ ಆಗಿಬಿಡುತ್ತಲ್ವ, ಆವಾಗ ನಾನು ಹೇಳ್ಬಿಟ್ಟು ತರಿಸ್ಕೊತೀನಿ. ಹಂಗಾಗಿ ಸ್ವಲ್ಪ ಮಾತ್ರ ತರಿಸ್ಕೊಂಡೇ ಇದ್ದೆ ನೋಡಿ. ನನಗೆ ಸ್ವಲ್ಪ ಎಣ್ಣೆ, ಗೋಧಿ ಹಿಟ್ಟು, ಉದ್ದಿನಬೇಳೆ ಈ ಥರ ಎಲ್ಲ ಖಾಲಿಯಾಗಿ ಹೋಗ್ಬಿಟ್ಟಿದ್ವು. ಹಾಗಾಗಿ ಅಷ್ಟನ್ನು ಮಾತ್ರ ನಾನು ತರಿಸ್ಕೊಂಡು ಎಲ್ಲನೂ ಎಲ್ಲೆಲ್ಲಿ ತುಂಬಿಡಬೇಕು, ಯಾವ್ಯಾವ ಪ್ಲೇಸಲ್ಲಿ ಇಡಬೇಕು ಎಲ್ಲನೂ ಜೋಡಿಸ್ಕೊತಾ ಇದ್ದೆ ನೋಡಿ. ಈ ಥರ ಜೋಡಿಸ್ಕೊಂಡ್ಬಿಟ್ರೆ ನಮ್ಮ ಕೆಲಸನೂ ಈಸಿಯಾಗಿ ಹೋಗ್ಬಿಡುತ್ತೆ. ಆಮೇಲೆ ನಮಗೆ ಹಾಗೆ ಇಟ್ಬಿಟ್ವಿ ಅನ್ಕೋರಿ, ಆಮೇಲೆ ಕೂಡ ಜೋಡಿಸ್ಕೊಳ್ಳೇಬೇಕಲ್ವ. ಹಂಗಾಗಿ ತಂದ ತಕ್ಷಣನೇ ಜೋಡಿಸ್ಕೊಳ್ಳೋದು ಒಂದು ರೀತಿ ಬೆಟ್ರ್ ಅಂದ್ಬಿಟ್ಟು ತಂದ ತಕ್ಷಣನೇ ಜೋಡಿಸ್ಕೊತಾ ಇದ್ದೀನಿ. ಇನ್ನೇನಪ್ಪ ಅಂದರೆ ಮನೇಲಿ ಟೊಮೊಟೊ ತುಂಬ ಮಿಕ್ಕಿದ್ವು, ಹಂಗಾಗಿ ಟೊಮೊಟೊ ಗೊಜ್ಜು ಮಾಡ್ಕೊಂಡು ಬಿಟ್ರೆ ಆಯಿತು, ಸುಮ್ಮನೆ ವೇಸ್ಟ್ ಆಗೋಗ್ಬಿಡುತ್ತೆ ಟೊಮೊಟೊ ಅಂತ ಹೇಳ್ಬಿಟ್ಟು ನಾನು ಟೊಮೊಟೊ ಗೊಜ್ಜು ಮಾಡ್ತಾ ಇದ್ದೀನಿ ನೋಡಿ ಇವತ್ತು. ಅದನ್ನು ನೀವು 6 ಮಂತ್ ಬೇಕಾದ್ರೂ ಸ್ಟೋರ್ ಮಾಡಿ ತಿನ್ಕೋಬೋದು. ಅನ್ನದಲ್ಲಿ ಮತ್ತು ಚಪಾತಿಯಲ್ಲಿ ತುಂಬ ಚೆನ್ನಾಗಿರುತ್ತೆ, ತುಂಬಾ ಟೇಸ್ಟ್ ಆಗಿರುತ್ತೆ ಅಂತಲೇ ಹೇಳ್ಬೋದು ನೋಡಿ. ನಾನಿವತ್ತು ಆ ರೆಸಿಪಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತಿದ್ದೀನಿ. ಯಾವ ಥರ ಮಾಡ್ಬೇಕಂತೇಳಿ ಹೇಳ್ತೀನಿ. ಸ್ವಲ್ಪನೂ ಸ್ಕಿಪ್ ಮಾಡಿದೆ ನನ್ನ ವಿಡಿಯೋನ ನೋಡಿದರೆ ಟೊಮೊಟೊ ಗೊಜ್ಜು ಯಾವ ಥರ ಮಾಡೋದಂತೇಳಿ ಗೊತ್ತಾಗುತ್ತೆ ನೋಡಿ ನಿಮಗೆ. ನಾನಿಲ್ಲಿ 4 ಟೊಮೊಟೊ ದೊಡ್ಡದಾಗಿ ಆ್ಯಪಲ್ ಸೈಜಲ್ಲಿರೋ 4 ಟೊಮೊಟೊನ ಈ ಥರ ನೀಟಾಗಿ ಚೆನ್ನಾಗಿ ಈ ಥರ ಹೆರ್ಚ್ಕೊತಾ ಇದ್ದೀನಿ ನೋಡಿ. ನೋಡ್ತಿರ್ಬೋದು ನೀವು
ನೀವು ಈ ಥರನೇ 4 ಆ್ಯಪಲ್ ಸೈಜಲ್ಲಿರೋ ಟೊಮಟೊನ ತಗೊಂಡು ನೀಟಾಗಿ ಹೆರ್ಚ್ಕೊಳ್ಳಿ. ಹಾಗೆ ಎಲ್ಲೂ ಸ್ಕಿಪ್ ಮಾಡದೆ, ನಿಮಗೆ ಯಾರಿಗೆ ಟೊಮೊಟೊ ಗೊಜ್ಜು ಮಾಡಬೇಕು ಅಂತೇಳಿ ಇಂಟ್ರೆಸ್ಟ್ ಇರೋರು ಯಾರು ಎಲ್ಲೂ ಸ್ಕಿಪ್ ಮಾಡ್ದೇನೆ ಈ ವಿಡಿಯೋನ ನೋಡಿ. ಯಾಕಂದರೆ ಒಂದು ಸ್ವಲ್ಪ ಸ್ಕಿಪ್ ಆದ್ರೂ ಈ ರೆಸಿಪಿ ನಿಮಗೆ ಅರ್ಥ ಆಗಲ್ಲ. ನೀಟಾಗಿ ಎಲ್ಲನೂ ಟೊಮೊಟೊ ಆ ಥರ ಹೆರ್ಚ್ಕೊಂಡು ಗ್ಯಾಸ್ ಆನ್ ಮಾಡಿ, ನಾನೇನು 4 ಟೊಮೊಟೊ ಹೆಚ್ಚಿಟ್ಟಿದ್ನಲ್ವ ಅದನ್ನು ಕಡಾಯಿಗೆ ಹಾಕ್ಕೊಂಡು ಒಂದು ಹಾಫ್ ಕಪ್ ನೀರು ಮಾತ್ರ ಆ್ಯಡ್ ಮಾಡ್ಕೊಳ್ಳಿ. ಯಾಕಂದರೆ ಅದೇ ನೀರು ಬಿಟ್ಕೊತದ್ದೆ, ಎಣ್ಣೆ ಅಲ್ಲ, ನೀರು ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ತೊಳೆದಿಟ್ಕೊಂಡಿರೋ ಹುಣಸೆಹಣ್ಣು, ಅಂದರೆ ಒಂದು ನಾನು ಕೈ ಬಗ್ಸೆಯಲ್ಲಿ ಇಟ್ಕೊಂಡಿದ್ದೆ ನೋಡ್ರಿ, ಅಷ್ಟು ಅಂದರೆ ಒಂದು ಮುಟ್ಟಿ ಹುಣಸೆಹಣ್ಣ ಹಾಕ್ಕೋಬೇಕಾಗುತ್ತೆ. ನೋಡ್ತಿರ್ಬೋದು ನೀವು, ಚೆನ್ನಾಗಿ ತೊಳೆದಿಟ್ಕೊಂಡಿರ್ಬೇಕು ಅದನ್ನು. ಈ ಥರ ಎಲ್ಲ ಕಡೆ ಇದು ಮಾಡಿಬಿಡಿ, ಅದನ್ನು ಹರಡಿಸಿಬಿಡಿ. ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಂಡು ನೆಕ್ಸ್ಟ್ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಅದನ್ನು ಅದನ್ನೇ ಮೆಲ್ಟ್ ಆಗೋ ತನಕನೂ ಬೇಯಿಸ್ಕೋಬೇಕಾಗುತ್ತೆ. ಟೊಮೊಟೊ ಆ್ಯಂಡ್ ಹುಣಸೆಕಾಯಿ ತುಂಬ ಮೆಲ್ಟ್ ಆಗೋಗ್ಬಿಡ್ಬೇಕು, ನೀಟಾಗಿ ಮೆಲ್ಟ್ ಆಗಬೇಕದು. ಅಲ್ಲಿ ತನಕ ಅದನ್ನ ಏನು ಮಾಡಬೇಕಂದ್ರೆ ಲೋ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿ ಆವಾಗವಾಗ ಈ ಥರ ನಾನೇನು ತಿರ್ಸ್ಕೊತಿದ್ದೀನಲ್ಲ ಆ ಥರ ಅವಾಗವಾಗ ತಿರುಗಿಸ್ತಾನೆ ಇರಬೇಕು, ಸ್ವಲ್ಪ ಸ್ವಲ್ಪ. ಯಾಕಂದರೆ ಕೆಳಗಡೆ ತಳ ಹಿಡಿಬಾರ್ದು ಅಂದ್ಬಿಟ್ಟು ಈ ಥರ ಸ್ವಲ್ಪ ಹೊತ್ತು ಉಪ್ಪು ಕೂಡ ಕಲ್ಲುಪ್ಪು ಹಾಕ್ಕೊಳ್ಳಿ. ನಾನು ಮರ್ತ್ಬಿಟ್ಟಿದ್ದೆ, ಲಾಸ್ಟಲ್ಲಿ ಆ್ಯಡ್ ಮಾಡಿಕೊಂಡೆ. ಏನೂ ಮಾಡೋಕ್ಕಾಗಲ್ಲ, ನಾನು ಈ ಟೈಮಲ್ಲಿ ಮರ್ತೋಗ್ಬಿಟ್ಟಿದ್ದೆ. ಹಂಗಾಗಿ ನಾನು ಎಲ್ಲ ಆದಮೇಲೆ ಆ ಟೊಮೊಟೊ ಇದು ಆರಿದ ಮೇಲೆ ನಾನು ಆ್ಯಡ್ ಮಾಡ್ಕೋಬೇಕಾಯಿತು. ಹಾಗಾಗಿ ನೀವು ಈ ಟೈಮಲ್ಲೇ ಹಳ್ಳುಪ್ಪು, ಅಂದರೆ ಪುಡಿ ಉಪ್ಪಕ್ಕಿಂತ ಹಳ್ಳುಪ್ಪು ತುಂಬಾ ಬೆಸ್ಟ್ ಅಂತ ಹೇಳ್ಬೋದು ನೋಡಿ. ಹಂಗಾಗಿ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಹಳ್ಳುಪ್ಪು ಆ್ಯಡ್ ಮಾಡ್ಕೊರಿ. ಈ ಥರ ನೋಡ್ತಿರ್ಬೋದು ನೀವು, ಅದನ್ನೇ ಎಷ್ಟು ನೀರು ಬಿಟ್ಕೊಂಡಿದೆ ನೋಡಿ, ಹುಣಸೆಹಣ್ಣು ಆ್ಯಂಡ್ ಟೊಮೊಟೊ. ಇನ್ನೂ ಇದು ಮೆಲ್ಟ್ ಆಗಬೇಕು ನೋಡಿ. ಇನ್ನೊಂದು ಸ್ವಲ್ಪ ಒಂದು 20% ಉಳ್ಕೊಂಡಿದೆ, 80% ಆಗೋಗಿದೆ. ಇನ್ನೂ 20% ಮಾತ್ರ ಉಳ್ಕೊಂಡಿದೆ, ಅದು ಕೂಡ ಫುಲ್ ಮೆಲ್ಟ್ ಆಗಿಬಿಡ್ಬೇಕು ನೋಡಿ. ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಮಾತ್ರ ಒರ್ಜಿನಲ್ ಟೇಸ್ಟ್ ಬರೋಕ್ಕೆ ಸಾಧ್ಯ. ನೀವು ಇದನ್ನು 6 ಮಂತ್ ಸ್ಟೋರೇಜ್ ಮಾಡಿ ಕೂಡ ಯೂಸ್ ಮಾಡ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಬಿಸಿ ಅನ್ನದಲ್ಲಿ ಸಾಂಬಾರು ನೆಸಸರಿನೇ ಇರಲ್ಲ, ನಾವು ಒಬ್ಬೊಬ್ಬರಾಗೆ ಇರ್ತೀವಲ್ವಾ, ಮಧ್ಯಾಹ್ನ ಟೈಮಲ್ಲಿ ಏನಪ್ಪ ಸಾಂಬಾರು ಮಾಡ್ಕೊಳ್ಳೋದು ಬೋರ್ ಆಗ್ತಿರ್ತಲ್ಲ, ಆ ಟೈಮಲ್ಲಿ ಇದನ್ನು ಹಾಕ್ಕೊಂಡು ತಿಂದರೆ ತುಂಬ ಸಖತ್ತಾಗಿರುತ್ತೆ ಅಂತಲೇ ಹೇಳ್ಬೋದು ನೋಡಿ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ, ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ. ಮತ್ತು ನಿಮಗೂ ಕೂಡ ಮನೇಲಿ ಹಸ್ಬೆಂಡ್ ಡ್ಯೂಟಿಗೆ ಹೋದಾಗ, ಮಧ್ಯಾಹ್ನ ಮಕ್ಕಳು ಸ್ಕೂಲಿಗೆ ಹೋದಾಗ ಒಬ್ಬಳೇ ಇರುವಾಗ ಏನು ಅಡುಗೆ ಮಾಡ್ಕೊಳ್ಳೋದು ಅಂದಾಗ ಬಿಸಿ ಅನ್ನ ಒಂದು ಮಾಡಿಕೊಂಡ್ರೆ ಇದಾಗೋಗುತ್ತೆ ನೋಡಿ. ಈಗ ಆಲ್ರೆಡಿ ಫುಲ್ ಮೆಲ್ಟ್ ಆಗೋಗಿದೆ ನೋಡಿ. ಇದು ಈ ಥರ ಮೆಲ್ಟ್ ಆದಮೇಲೆ ಇದನ್ನು ಸ್ಟವ್ ಆಫ್ ಮಾಡಿ ಇದನ್ನು ಫುಲ್ಲು ತಣ್ಣಗಾಗೋ ತನಕ ಬಿಟ್ಬಿಡ್ಬೇಕು. ಇದನ್ನು ಆ ಕಡೆ ಸೈಡಿಗೆ ಎತ್ತಿಟ್ಬಿಡಿ. ಇನ್ನೊಂದು ಕಡೆಯಲ್ಲಿ 2 ಸ್ಪೂನ್ ಮೆಂತೆ, 4 ಸ್ಪೂನ್ ಸಾಸಿವೆ, 1 ಸ್ಪೂನು ಜೀರಿಗೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಎಣ್ಣೆ ಏನೂ ಹಾಕೋಂಗಿಲ್ಲ, ಜಸ್ಟ್ ಫ್ರೈ ತಾಳಿಸ್ಕೊಳ್ಳೋದಷ್ಟೇ ನೋಡಿ. ಜೀರಿಗೆ ಮಾತ್ರ ಜಾಸ್ತಿ ಹಾಕ್ಕೊಳ್ಳೋಕೆ ಹೋಗಬೇಡಿ, 1 ಸ್ಪೂನ್ ಹಾಕ್ಕೊಂಡಿದ್ದೆ ಜಾಸ್ತಿ. ಯಾಕಂದರೆ ಜೀರಿಗೆ ಇಲ್ದೇನೂ ಕೂಡ ಮಾಡ್ಕೋಬೋದು, ಬಟ್ ಜೀರಿಗೆ ನಾನು ಹಾಕ್ಕೊಂಡಿದ್ದೀನಿ. ಇಷ್ಟನ್ನು ಚೆನ್ನಾಗಿ ಸ್ವಲ್ಪ ಲೈಟಾಗಿ ಕೆಂಪಗಾಗೋ ತನಕ ಫ್ರೈ ಮಾಡ್ಕೊಳ್ಳಿ ನೋಡಿ. ಇದನ್ನು ಈ ಥರ ಫ್ರೈ ಮಾಡ್ಕೊಳ್ಳಾಗ ಫೈನಲಿಗೆ ಸ್ವಲ್ಪ ಸಾಸಿವೆ ಸಿಡಿತಾ ಇರುತ್ತೆ. ಆ ಟೈಮಲ್ಲಿ ಆ ಮೂಮೆಂಟಲ್ಲಿ ಏನು ಮಾಡ್ಕೊಂಬಿಡಿ ಅಂದರೆ ಸ್ಟವ್ನ ಆಫ್ ಮಾಡ್ಕೊಂಡ್ಬಿಡಿ. ಅದಕ್ಕಿಂತ ಜಾಸ್ತಿ ಫ್ರೈ ಮಾಡೋಕ್ಕೆ ಹೋದರೆ ಅದು ಸೀದೋಗೋ ಚಾನ್ಸಸ್ ಇರುತ್ತೆ ಅಲ್ವಾ. ಹಾಗಾಗಿ ಇವಾಗ ಇದು ರೆಡಿಯಾಗಿ ಹೋಗಿದೆ ಅಂದ್ಕೊತೀನಿ. ಇದನ್ನು ಸ್ಟವ್ ಆಫ್ ಮಾಡಿ ಅದನ್ನು ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸರ್ ಜಾರ್ಗೆ ಇದನ್ನು ಒಂದು ಗ್ರೈಂಡ್ರ್ ಮಿಕ್ಸ್ ಮಾಡ್ಕೊಂಡು ಬಂದುಬಿಡಿ. ಈ ಥರ ಫುಲ್ ಪೌಡ್ರಾಗಿ ಹೋಗ್ಬಿಟ್ಟಿರ್ಬೇಕದು, ನೋಡ್ತಿರ್ಬೋದು ನೀವು. ನೆಕ್ಸ್ಟ್ ಏನು ಮಾಡಬೇಕಂದ್ರೆ ನಮ್ಮ ಕೈ ಬಗ್ಸಿಯಷ್ಟು ಸುಲಿದೇ ಇರ್ತಕ್ಕಂತಹ ಬೆಳ್ಳುಳ್ಳಿನ ಆ್ಯಡ್ ಮಾಡ್ಕೋಬೇಕು ನೋಡಿ. ಸಿಪ್ಪೆ ತೆಗೆದೇ ಇರೋ ಬೆಳ್ಳುಳ್ಳಿ ಆ್ಯಡ್ ಮಾಡ್ಕೋಬೇಕು. ಆನಂತರ 4 ಸ್ಪೂನು ಅಚ್ಕಾರದ ಪುಡಿನ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ನೀವು ಜಾಸ್ತಿ ಬೇಕಾದರೂ ಮಾಡ್ಕೋಬೋದು, ನಮಗೆ ಇನ್ನೂ ಖಾರ ಜಾಸ್ತಿ ಬೇಕನ್ನೋರು
ಕಡಿಮೆ ಬೇಕನ್ನೋರು ಕಡಿಮೆ ಕೂಡ ಯೂಸ್ ಮಾಡ್ಕೋಬೋದು. ನಾನಿಲ್ಲಿ ಬ್ಯಾಡಗಿ ಮೆಣಸಿನ್ಕಾಯಿ 4 ಸ್ಪೂನ್ ಆ್ಯಡ್ ಮಾಡ್ಕೊತಾ ಇದ್ದೀನಿ ನೋಡಿ. ಇದನ್ನ ಕೂಡ ಹೋಗಿ ಒಂಥರ ತರಿ ತರಿಯಾಗಿ ಮಿಕ್ಸರ್ಗೆ ಹಾಕ್ಕೊಂಡು ಬರ್ಬೇಕು ನೋಡಿ. ಫುಲ್ ಸಣ್ಣಗಿನ ಆಗಿರಬಾರ್ದು, ಈ ಥರ ತರಿ ತರಿಯಲ್ಲೇ ಆಗಿದ್ರೆ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ, ಇಲ್ಲಾಂದರೆ ತುಂಬ ಒಂಥರ ಮೆತ್ತಗೆ ಫೀಲ್ ಆಗುತ್ತೆ. ಅದೇ ಜಾರಲ್ಲಿ ಮತ್ತೆ ನಾವು ಆಗಲೇ ಟೊಮೊಟೊ ಹುಣಸೆಕಾಯಿ ಮೆಲ್ಟ್ ಮಾಡಿ ಇಟ್ಟಿದ್ವಲ್ವಾ ಕಡಾಯಲ್ಲಿ, ಅದನ್ನು ಆರಿದ ನಂತರ ಅದನ್ನು ಫುಲ್ ಮಿಕ್ಸರ್ಗೆ ಹಾಕ್ಕೊಂಡು ಬಂದುಬಿಡಬೇಕು. ಅದು ನೋಡಿ ಈ ಥರ ಫುಲ್ ಪೇಸ್ಟ್ ಆಗಬೇಕು, ತರಿ ತರಿ ಆಗೋ ಆಗಿಲ್ಲ, ಈ ಥರ ಫುಲ್ ಪೇಸ್ಟ್ ಆಗಿಬಿಡ್ಬೇಕು. ಅಷ್ಟನ್ನು ಮಿಕ್ಸರ್ಗೆ ಹಾಕಿಟ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕ್ಕೊಳ್ಳಿ. ಇದನ್ನು ತುಂಬ ದಿನ ಇಡೋದ್ರಿಂದ ಸ್ವಲ್ಪ ಎಣ್ಣೆ ನೀವು ಎಷ್ಟು ಹಾಕ್ಕೊಂಡಿರ್ತೀರಲ್ವ ಅದರ ಅಳತೆಗೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ನೆಕ್ಸ್ಟ್ ನಾನು ಇಲ್ಲಿ ಜೀರಿಗೆ ಹಾಕ್ಕೊಂಡು ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ. ನೀವು 2 ಸ್ಪೂನ್ ಆದರೂ ಹಾಕ್ಕೋಬೋದು, 1 ಸ್ಪೂನ್ ಆದರೂ ಹಾಕ್ಕೋಬೋದು. ಟೇಸ್ಟಿಗೆ ಸ್ವಲ್ಪ ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕ್ಕೋಬೋದು. ನಾನಿಲ್ಲಿ ಸ್ವಲ್ಪ ಚೆನ್ನಾಗಿರಲಿ ಅಂತೇಳಿ ಒಂದು 4 ಸ್ಪೂನ್ ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ ನೋಡಿ. ಉದ್ದಿನಬೇಳೆ ಚೆನ್ನಾಗಿ ಫ್ರೈ ಆದ ತಕ್ಷಣವೇ ಕರಿಬೇವು ಹಾಕ್ಕೊಳ್ಳಿ. ಕರಿಬೇವು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಆದ ತಕ್ಷಣವೇ ನೋಡಿ ನಾವೇನು ಮಿಕ್ಸರ್ಗೆ ಹಾಕ್ಕೊಂಡು ಇಟ್ಕೊಂಡಿದ್ವಲ್ವ ತರಿ ತರಿಯಾಗಿ ರುಬ್ಬಿದ ಮಸಾಲೆನ, ಅದನ್ನು ಲೋ ಫ್ಲೇಮಲ್ಲಿ ಇಟ್ಟು ಅದನ್ನು ಆ್ಯಡ್ ಮಾಡ್ಕೊಳ್ಳಿ ನೋಡಿ. ಇಲ್ಲಿ ನಾನು ಮಾಡ್ಕೊತಾ ಇದ್ದೀನಿ. ಇದನ್ನು ಹಾಕಿದ ತಕ್ಷಣವೇ ಜಸ್ಟ್ ಒಂದು 1 ಮಿನಿಟ್ ಇಲ್ಲ ಒಂದು 13 ಸೆಕೆಂಡ್ ಬಿಟ್ಬಿಡಿ ಅಷ್ಟೇ. ಜಾಸ್ತಿ ಏನು ಇದನ್ನು ಫ್ರೈ ಮಾಡೋಕೆ ಹೋಗಬೇಡಿ, ಅದ್ರ ಟೇಸ್ಟೇ ಚೇಂಜ್ ಆಗಿಬಿಡುತ್ತೆ. ಈ ಥರ ನೀವು ಪುಳಿಯೋಗರೆ ಕಲಿಸ್ಕೊ ಟೈಮಲ್ಲಿ ಮಸಾಲೆ ಹಾಕಿದಾಗ ಎಷ್ಟು ಹಾಕ್ಕೊತೀರಿ ಅಷ್ಟೇ ಹೊತ್ತು ಫ್ರೈ ಮಾಡಿಕೊಂಡು ಅದಕ್ಕೆ ನಾವೇನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಟೊಮೊಟೊ ಪೇಸ್ಟ್ನ ಅದನ್ನು ಹಾಕಿ ಚೆನ್ನಾಗಿ ಕಲಿಸ್ಕೊಂಡು ಅದನ್ನು 1 ಮಿನಿಟ್ ಅಷ್ಟೇ ನೀವು ಚೆನ್ನಾಗಿ ಮೇಲೆ ಎಣ್ಣೆ ತೇಲಷ್ಟು ಅದನ್ನು ಚೆನ್ನಾಗಿ ಫ್ರೈ ಮಾಡಿ ಇಟ್ಕೊಂಡ್ರೆ ಟೊಮೊಟೊ ಗೊಜ್ಜು ರೆಡಿಯಾಗಿ ಹೋಗುತ್ತೆ ನೋಡ್ರಿ. ತುಂಬಾ ಸಖತ್ತಾಗಿತ್ತು. ಉಪ್ಪು ಖಾರ ಹುಳಿ ಅಂದರೂ ತುಂಬಾ ಚೆನ್ನಾಗಾಗಿತ್ತು. ನೀವು ಕೂಡ ಒಂದ್ಸಲ ಮನೇಲಿ ಟ್ರೈ ಮಾಡಿ. ಇದನ್ನು ನೀವು ಎಷ್ಟು ದಿನ ಬೇಕಾದರೂ 6 ಮಂತ್ವರೆಗಾದರೂ ಇಟ್ಟು ತಿನ್ಬೋದು ನೋಡಿ. ನನಗಂತೂ ತುಂಬಾ ಇಷ್ಟ ಆಯಿತು, ತುಂಬಾ ಟೇಸ್ಟ್ ಚೆನ್ನಾಗಿ ಬಂತು. ನನಗೆ ಸ್ವಲ್ಪ ಎಣ್ಣೆ ಕಮ್ಮಿ ಅನಿಸಿತ್ತು, ಹಂಗಾಗಿ ನಾನು ಮೇಲ್ಗಡೆ ಒಂದು ಸ್ವಲ್ಪ ಎಣ್ಣೆ ಆ್ಯಡ್ ಮಾಡಿಕೊಂಡೆ. ಯಾಕಂದರೆ ಅದು ಸ್ವಲ್ಪ ನಾವು ಸ್ಟಾಕ್ ಇಡೋದ್ರಿಂದ ಸ್ವಲ್ಪ ಎಣ್ಣೆ ಇರಬೇಕು ಆ ಅಂಶಕ್ಕೆ ಅಂತ ಹೇಳ್ಬಿಟ್ಟು ಇನ್ನೊಂದು ಸ್ವಲ್ಪ ಲೈಟಾಗಿ 1 ಸ್ಪೂನ್ ಜಾಸ್ತಿ ಎಣ್ಣೆ ಹಾಕ್ಕೊಂಡೆ ನಾನು ಆಮೇಲೆ. ಯಾಕಂದರೆ ಅದು ಸ್ವಲ್ಪ ದಿನ ಎತ್ತಿಡೋದಲ್ವ, ಹಂಗಾಗಿ ಅದಕ್ಕೆ ಸ್ವಲ್ಪ ಎಣ್ಣೆ ಆ್ಯಡ್ ಮಾಡಿಕೊಂಡೆ. ಲಾಸ್ಟಲ್ಲಿ ನೋಡ್ತಿರ್ಬೋದು ನೀವು. ನೋಡೋಕ್ಕಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು, ತಿನ್ನೋಕ್ಕೂ ಕೂಡ ತುಂಬಾ ಚೆನ್ನಾಗಾಗಿತ್ತು ನೋಡಿ. ನನಗಂತೂ ತುಂಬಾ ಇಷ್ಟ ಆಯಿತು. ನಾವು ಬಿಸಿ ಅನ್ನ ಜೊತೆಗೆ ತುಂಬಾ ಕಾಂಬಿನೇಷನ್ ಚೆನ್ನಾಗಿತ್ತು. ಚಪಾತಿಯಲ್ಲೂ ಕೂಡ ತಿನ್ಬೋದು, ಬಿಸಿ ಅನ್ನದಲ್ಲೂ ಕೂಡ ತಿನ್ಬೋದು. ನೀವು ಇದಕ್ಕೆ ಸಾಂಬಾರು ಮಾಡ್ಕೋ ನೆಸಸರಿನೇ ಇಲ್ಲ. ನಾವು ಒಬ್ಬೊಬ್ಬರೇ ಇದ್ದಾಗ ಮಾತ್ರ ಇದನ್ನು ಒಂದ್ಸಲ ತಗೊಂಡು ತಿಂದ್ಬಿಟ್ರೆ ತುಂಬಾ ಚೆನ್ನಾಗಿರುತ್ತಂತಲೇ ಹೇಳ್ಬೋದು ನೋಡಿ. ನನಗಂತೂ ತುಂಬಾ ಇಷ್ಟ ಆಯಿತು. ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು. ನೀವು ಕೂಡ ಇದನ್ನು ಮನೇಲಿ ಒಂದ್ಸಲ ಟ್ರೈ ಮಾಡಿ. ಯಾವ ಥರ ಇದೆ ಅಂತೇಳಿ ಟ್ರೈ ಮಾಡಿ ನನಗೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಲೇಬೇಕು, ಯಾಕಂದರೆ ಇದು ತುಂಬಾ ಚೆನ್ನಾಗಿ ಬರುತ್ತೆ ರೆಸಿಪಿ ಅಂತಲೇ ಹೇಳ್ಬೋದು. ನಾನು ಸ್ಟಾರ್ಟಿಂಗಲ್ಲಿ ಯಾವ ಥರ ಬರುತ್ತಂತಲೇ ಅಂದ್ಕೊಂಡಿದ್ದೆ, ಬಟ್ ತುಂಬಾ ಚೆನ್ನಾಗಿ ಬಂದಿದೆ. ನೋಡ್ತಿರ್ಬೋದು ನಾನು ಇದನ್ನು ಸರ್ವ್ ಮಾಡ್ತಿದ್ದೀನಿ. ನನಗಂತೂ ಮಾಡೋ ಟೈಮಲ್ಲಂತೂ ಫುಲ್ ಬಾಯಲ್ಲೆಲ್ಲ ನೀರು ಬರ್ತಾ ಇತ್ತು. ನೋಡೋಕ್ಕಂತೂ ಅಷ್ಟು ಟೇಸ್ಟ್ ಅಂತೂ ಸೂಪರ್ ಆಗಿತ್ತು. ಹುಳಿ ಹುಳಿ ಉಪ್ಪು ಉಪ್ಪು ಖಾರ ಖಾರ ಎಷ್ಟು ಚೆನ್ನಾಗಿದೆ ಅಂತಂದರೆ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಮೆಣಸಿನ ಪುಡಿ ಹಾಕಿರೋದ್ರಿಂದ ಸ್ವಲ್ಪ ರೆಡ್ಡಿಶ್ವಾಗಿ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ನೆಕ್ಸ್ಟ್ ನಾನಿಲ್ಲಿ ನೀವು ಕುದಿಸಿದ ರೊಟ್ಟಿ ಆದ್ರೆ ಅನ್ಕೋಬೋದು, ಕುದಿಸಿದ ರೊಟ್ಟಿನ ಫ್ರೈ ಮಾಡೋದಂತಾದ್ರೆ ಅನ್ಕೋಬೋದು. ನಮ್ಮ ಉತ್ತರ ಕರ್ನಾಟಕ ಶೈಲಿಯಲ್ಲಿ ಕಟ್ಟಿ ರೊಟ್ಟಿನ ನಾವು ಒಗ್ಗರಣೆ ಕೊಡ್ತೀನಿ ನೋಡಿ. ಇಲ್ಲಿ ನಾನು ಅದನ್ನೇ ಮಾಡ್ತಿರೋದು, ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ತಿದ್ದೀನಿ. ಯಾವ ಥರ ಮಾಡ್ತೀನಿ ನಾನಿಲ್ಲಿ ಅಂತೇಳಿ ಒಂದು 4 ರೊಟ್ಟಿನ ನೀರಲ್ಲಿ ತೋಯಿಸಿ ಒಂದು ಸ್ವಲ್ಪ ಹೊತ್ತು ಆ ಕಡೆ ಇಟ್ಕೊಂಡು ಬಿಟ್ಟಿದ್ದೀನಿ ನೋಡಿ. ಇನ್ನು ಈ ಕಡೆ ಒಂದು ಕಡಾಯಲ್ಲಿ ಸಾಸಿವೆ ಜೀರಿಗೆ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡೋಕ್ಕೆ ಬಿಟ್ಟಿದ್ದೀನಿ. ಸಾಸಿವೆ ಚಟಪಟ ಅಂದ ತಕ್ಷಣವೇ ಕರಿಬೇವು ಹಾಕ್ಕೊಂಡು ಅದಕ್ಕೆ
ಕರಿಬೇವು ಫ್ರೈ ಆದ ತಕ್ಷಣನೇ ನಾರ್ಮಲ್ ಆಗಿ ಈರುಳ್ಳಿ ಆ್ಯಂಡ್ ಟಮಾಟಾನ ಹಾಕಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೋಡಿ. ಇಲ್ಲಿ ಕರಿಬೇವು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿ ಚೆನ್ನಾಗಿ ಫ್ರೈ ಆಗಿದೆ. ನೆಕ್ಸ್ಟ್ ನಾವು ಈರುಳ್ಳಿ ಹಾಕ್ಕೊತಿದ್ದೀನಿ. ಒಂದು ಈರುಳ್ಳಿನ ಹಾಕ್ಕೊತಾ ಇದ್ದೀನಿ ನೋಡಿ. ನೆಕ್ಸ್ಟ್ ಒಂದು ಟೊಮೊಟೊ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಆ್ಯಡ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಉಪ್ಪು ಹಾಕೊಂಡ ತಕ್ಷಣವೇ ನಾರ್ಮಲ್ ಆಗಿ ಈರುಳ್ಳಿ ಟೊಮೊಟೊ ಫ್ರೈ ಆಗೋವರೆಗೂ ಕೆಂಪಗಾಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡಿ. ಇಲ್ಲಿ ನೋಡ್ತಾ ಇರ್ಬೋದು ಸ್ವಲ್ಪ ಏನಪ್ಪ ಅಂದರೆ ಇದು ಯಾವ ಥರ ಅಂತಂದರೆ ರಾತ್ರಿಯಲ್ಲಿ ಮಧ್ಯಾಹ್ನ ಟೈಮಲ್ಲಿ ನಮಗೆ ರೊಟ್ಟಿ ತಿಂದು ತಿಂದು ಬೋರ್ ಆಗಿರುತ್ತೆ. ನಿನ್ನೆ ಮಾಡಿದ ರೊಟ್ಟೆ ಉಳಿದಿರುತ್ತೆ, ನಿನ್ನೆ ಮಾಡಿದ ಚಪಾತಿ ಮಿಕ್ಕಿರುತ್ತೆ. ಅದನ್ನು ನಾವು ತೆಗೆದ್ಬಿಟ್ಟು ಈ ಥರನಾದರೂ ಮಾಡ್ಕೋಬೋದು. ಇಲ್ಲ ಖಡಕ್ ರೊಟ್ಟಿ ಇರ್ತಾವಲ್ವಾ, ಅದನ್ನು ನೀರಲ್ಲಿ ನೆನೆಸ್ಬಿಟ್ಟಾದರೂ ಮಾಡ್ಬೋದು. ಬಟ್ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ನೋಡಿ. ನಮ್ಮ ಉತ್ತರ ಕರ್ನಾಟಕ ಕಡೆ ಇದು ಒಂದು ಸ್ಪೆಷಲ್ ಅಡುಗೆ ಅಂತಲೇ ಹೇಳ್ಬೋದು ನೋಡಿ. ಯಾವ ಮನೆಯಲ್ಲೂ ಕೂಡ ಮಾಡಲ್ಲ ಅಂತಿಲ್ಲ, ಪ್ರತಿಯೊಬ್ಬರ ಮನೆಯಲ್ಲೂ ಈ ರೆಸಿಪಿ ಮಾಡೇ ಮಾಡ್ತಾರೆ. ಅಷ್ಟೊಂದು ಫೇಮಸ್ ಇದು ರೆಸಿಪಿ. ಹಾಗಾಗಿ ನಾನು ಮಾಡ್ತಾ ಇದ್ನಲ್ವ, ಹಂಗೆ ಶೇರ್ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ಕೊತಾ ಇದ್ದೀನಿ ನೋಡಿ. ನೋಡ್ತಿರ್ಬೋದು ಇವಾಗ ಆಲ್ರೆಡಿ ಇದೆಲ್ಲ ಫ್ರೈ ಆಗೋಗಿದೆ. ಇವಾಗ ಇದಕ್ಕೆ ಸ್ವಲ್ಪ ಅಚ್ಚ ಖಾರದ ಪುಡಿ, ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಮತ್ತೆ ಅರಿಶಿನ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡಿ. ನೋಡ್ತಿರ್ಬೋದು ಈ ಥರ ಕೆಂಪಗೆ ಆಗಿ ಫ್ರೈ ಆಗೋ ತನಕ ಹಾಗೆ ಬಿಟ್ಟು ಖಾರದ ಪುಡಿ, ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಹಸಿ ವಾಸನೆ ಹೋಗೋವರೆಗೂ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡ ತಕ್ಷಣವೇ ನಾವೇನು ತೋಯಿಸಿಟ್ಟಿರ್ತೀವಲ್ವ ರೊಟ್ಟಿನ, ಅದನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ತಿರ್ಸ್ಕೋಬೇಕಾಗುತ್ತೆ ನೋಡಿ. ಅದರಲ್ಲೂ ಏನಪ್ಪ ಅಂದರೆ ಚಪಾತಿನೂ ಹಾಕ್ಕೋಬೋದು. ಮತ್ತು ನೆಕ್ಸ್ಟು ನಿನ್ನೆ ಮಾಡಿಟ್ಟಿರೋ ರೊಟ್ಟಿ ಕೂಡ ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ಕಟ್ಟಿ ರೊಟ್ಟಿನ ಖಡಕ್ ರೊಟ್ಟಿ ಅಂತೇಳಿ ಅಂತೀವಲ್ಲ, ಅದನ್ನು ನಾನು ಸೇರಿಸ್ಕೊತಾ ಇದ್ದೀನಿ. ಇದನ್ನು 3 ಡಿಫ್ರೆಂಟ್ ಆಗೂ ಮಾಡ್ಬೋದು ನೋಡಿ. ಇಲ್ಲಿ ನಾನು ರೊಟ್ಟಿ ನೆನೆಸಿಟ್ಕೊಂಡಿದ್ದೀನಲ್ಲ, ಅದನ್ನು ಆಲ್ರೆಡಿ ಈಗ ಆ್ಯಡ್ ಮಾಡಿ ಈ ಥರ ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ. ಯಾವ ಥರ ಅಂತಂದರೆ ಚೆನ್ನಾಗಿ ಎಲ್ಲ ಕಡೆನೂ ಮಿಕ್ಸ್ ಆಗಬೇಕು ಒಗ್ಗರಣೆ, ಆ ಥರ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ. ಇದನ್ನು ನೋಡ್ತಿರ್ಬೋದು ನಾನು ನಿಧಾನಕ್ಕೆ ಯಾವ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅಂತಂದರೆ, ಯಾಕಂದರೆ ಒಂದು ಕಡೆನೂ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿಲ್ಲ ಅಂದರೆ ಟೇಸ್ಟ್ ಬರಲ್ಲ. ಹಾಗಾಗಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೋಡಿ. ನೋಡ್ತಿರ್ಬೋದು, ನೋಡ್ತಿದ್ರೇ ಬಾಯಲ್ಲಿ ನೀರು ಬರುತ್ತಲ್ವ. ನನ್ನ ಫೇವ್ರೆಟ್ ಅಂತಲೇ ಹೇಳ್ಬೋದು, ನಂಗೆ ತುಂಬಾ ಇಷ್ಟ. ಹಾಗಾಗಿ ನಾನು ಅವಾಗವಾಗ ನಿಮಗೂ ಕಟ್ಟಿ ರೊಟ್ಟಿ ಕಡಿಯೋಕ್ಕೆ ಬೋರ್ ಆದರೆ ಈ ಥರನೂ ಮಾಡ್ಕೊಂಡು ತಿನ್ಬೋದು ನೋಡಿ. ಮನೆಯಲ್ಲಿ ಈ ಥರ ಚಪಾತಿ ಮಾಡೋಕ್ಕೆ ಬೋರ್ ಆದರೆ, ನೆಕ್ಸ್ಟು ರೊಟ್ಟಿ ಮಾಡೋಕ್ಕೆ ಬೋರ್ ಆದರೆ, ಈ ಥರ ಬರೀ ರೊಟ್ಟಿ ತಿನ್ನೋಕ್ಕೂ ಬೋರ್ ಆದರೆ, ಕಟ್ಟಿ ರೊಟ್ಟಿ ತಿನ್ನೋಕ್ಕೂ ಬೋರ್ ಆದರೆ, ಈ ಥರ ಒಂಥರ ನಾಷ್ಟದ ಫೀಲ್ ಕೊಡುತ್ತೆ. ಇದು ತುಂಬಾ ಟೇಸ್ಟ್ ಆಗುತ್ತೆ. ಈ ಟೇಸ್ಟ್ನ ತಿಂದೇ ನೋಡಬೇಕು, ಸಖತ್ತಾಗಿರುತ್ತೆ. ನಾವು ಎಕ್ಸ್ಪ್ಲೇನ್ ಮಾಡೋಕ್ಕಾಗೋದಿಲ್ಲ. ಈ ಕಡೆ ಉತ್ತರ ಕರ್ನಾಟಕ ಕಡೆ ಎಲ್ರಿಗೂ ಗೊತ್ತೇ ಇರುತ್ತೆ ಇದು ರೆಸಿಪಿ, ಯಾಕಂದರೆ ಎಲ್ಲರ ಮನೆಯಲ್ಲೂ ಮಾಡೇ ಮಾಡ್ತಾರೆ ನಾನು ಹೇಳಿದ ಥರ. ಹಂಗಾಗಿ ಎಲ್ರಿಗೂ ಆಫ್ಕೋರ್ಸ್ ಗೊತ್ತಿರುತ್ತೆ ನೋಡಿ. ಲಾಸ್ಟಿಗೆ ಒಂದು ಸ್ವಲ್ಪ ನಿಂಬೆಹಣ್ಣು, ಕೊತ್ತಂಬರಿ ಹಿಂಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬಿಟ್ಟರೆ ಆಗೋಯ್ತು ನೋಡಿ ಒಗ್ಗರಣೆ ಕೊಟ್ಟ ರೊಟ್ಟಿ. ಕುಚ್ಚಿದ ರೊಟ್ಟಿನೂ ಅಂತ ಕರೀತಾರೆ, ಒಗ್ಗರಣೆ ಕೊಟ್ಟ ರೊಟ್ಟಿ ಅಂತಲೂ ಕರೀತಾರೆ, ಆ್ಯಂಡ್ ರೊಟ್ಟಿ ಫ್ರೈ ಅಂತಲೂ ಕರೀತಾರೆ ನೋಡಿ. ಒಬ್ಬೊಬ್ಬರ ಮನೇಲಿ ಒಂದೊಂದು ಥರ ಕರೀತಾರೆ. ನಾವು ಒಗ್ಗರಣೆ ರೊಟ್ಟಿ ಅಂತೇಳಿ ಕರಿತೀವಿ ನೋಡಿ. ರೆಡಿ ಆಗೋಯ್ತು ನೋಡಿ. ತುಂಬಾ ಚೆನ್ನಾಗಾಗಿತ್ತು ಟೇಸ್ಟ್ ಕೂಡ, ನನಗಂತೂ ತುಂಬಾ. ನೆಕ್ಸ್ಟ್ ನಾನು ರೆಗ್ಯುಲರ್ ಮಾಡೋ ಥರ ಎಲ್ಲನೂ ಸರ್ವ್ ಮಾಡ್ತಾ ಇದ್ದೀನಿ ನೋಡಿ. ನಾನು ಇವತ್ತಿನ ದಿನ ಯಾವುದೆಲ್ಲ ಅಡುಗೆ ಮಾಡಿದೆ ಅಂತೇಳಿ ಎಲ್ಲನೂ ನೀಟಾಗಿ ಸರ್ವ್ ಮಾಡ್ತಾ ಇದ್ದೀನಿ ನೋಡಿ. ನೀವು ಕೂಡ ನಾನು ಮಾಡಿರೋ ಎಲ್ಲ ರೆಸಿಪಿನ ನಿಮ್ಮ ಮನೇಲಿ ಒಂದ್ಸಲ ಟ್ರೈ ಮಾಡಿ ಯಾವ ಥರ ಇದೆ ಅಂತೇಳಿ ನೀವು ಕೂಡ ಹೇಳಿ. ನೋಡ್ತಿರ್ಬೋದು ನಾನು ಇಲ್ಲಿ ಕುದಿಸಿದ ರೊಟ್ಟೆ ಆ್ಯಂಡ್ ಟೊಮೊಟೊ ಚಟ್ನಿ, ಹಾಗೆ ಬಿಸಿ ಅನ್ನ, ನಾನು ಏನು ಮಾಡಿದ್ನಿ ಅದನ್ನೆಲ್ಲನೂ ನೀಟಾಗಿ ಡೆಕೋರ್ ಮಾಡಿ ನಮ್ಮ ಹಸ್ಬೆಂಡಿಗೆ ತಿನ್ನೋಕ್ಕಂತೇಳಿ ಊಟ ಮಾಡೋಕ್ಕಂತೇಳಿ ಡೆಕೋರ್ ಮಾಡ್ತಾ ಇದ್ದೆ ನೋಡಿ. ನೋಡ್ತಿರ್ಬೋದು ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ತುಂಬಾ ಒಂಥರ ತಿನ್ನಬೇಕು ನೋಡಿದರೆ ಇವಾಗಲೇ ಅಂತೇಳಿ ಫೀಲ್ ಬರ್ತಾ ಇದೆ.
ಎಲ್ಲ ಅಡುಗೆನೂ ತುಂಬ ಚೆನ್ನಾಗಾಗಿತ್ತು. ನೀವು ಕೂಡ ಮನೆಯಲ್ಲಿ ಒಂದ್ಸಲ ಇದೇ ಥರ ಟ್ರೈ ಮಾಡಿ. ನಿಮಗೂ ಕೂಡ ನಿಮ್ಮ ಹಸ್ಬೆಂಡಿಗೆ ಇದೇ ಥರ ನೀಟಾಗಿ ಡೆಕೋರ್ ಮಾಡಿ ಕೊಡಿ, ತುಂಬಾ ಇಷ್ಟಪಡ್ತಾರೆ. ಹಾಗೆ ಇನ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಹೊಸ್ದಾಗಿ ನನ್ನ ಚಾನಲ್ನ ಯಾರೆಲ್ಲ ನೋಡ್ತಿದ್ದೀರಲ್ವ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ, ನನಗೂ ತುಂಬ ಹೆಲ್ಪ್ ಆಗುತ್ತೆ. ನನ್ನ ಚಾನಲ್ನ ಅನ್ಸಬ್ಸ್ಕ್ರೈಬರ್ಸೇ 71% ಜನ ನೋಡ್ತಿದ್ದೀರಾ, ಸಬ್ಸ್ಕ್ರೈಬರ್ಸ್ ಓನ್ಲಿ 21% ನೋಡ್ತಿದ್ದೀರಾ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫಾರ್